ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಹಾಕಿದಂತಹ ಮೈಸೂರಿನ ಯುವಕನ ಬಗ್ಗೆ ಒಂದಾದ ನಂತರ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಹೋಗ್ತಾ ಇದೆ. ಸೊ ಈ ಸ್ಮೋಕ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವಂತಹ ಈಗಿನ ಅಪ್ಡೇಟ್ಸ್, ದಾಳಿಯ ಮಾಸ್ಟರ್ ಮೈಂಡ್ ಮನೋರಂಜನ್ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಪಬ್ಲಿಕ್ ಟಿವಿಗೆ ಉನ್ನತ ಪೊಲೀಸ್ ಮೂಲಗಳು ಮಾಹಿತಿಯನ್ನ ಕೊಡ್ತಾ ಇರೋದು. ಸೊ ಈ ಮೈಸೂರಿನ ಯುವಕ ಏನಿದ್ದಾರೆ, ಕಳೆದ ವರ್ಷ ನೀಲಂ ಕೌರ್ ಊರಿಗೆ ಹೋಗಿ ಬಂದಿದ್ದ ಈ ಮನೋರಂಜನ್ ಭೇಟಿ ಮಾಡಿ ತನ್ನ ಗುಂಪಿಗೆ ಸೇರಿಸಿಕೊಂಡಿರ್ತಾನೆ ಈ ಮನೋರಂಜನ್. ಸೊ ಅರ್ಬನ್ ನಕ್ಸಲ್ ಮನಸ್ಥಿತಿಯನ್ನ ಹೊಂದಿದ್ನ ಈ ಮನೋರಂಜನ್ ಅಂತ ಹೇಳಿ ತನ್ನ ಮೊಬೈಲ್ ನಂಬರ್ ಗೌಪ್ಯವಾಗಿ ಇಡ್ತಾ ಇದ್ದಂತೆ ಮನೋರಂಜನ್. ಸೊ ಪಬ್ಲಿಕ್ ಟಿವಿಗೆ ಉನ್ನತ ಪೊಲೀಸ್ ಮೂಲಗಳು ಮಾಹಿತಿಯನ್ನ ಸಿಗ್ತಾ ಇದೆ. ಸೊ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೈಸೂರಿನ ಯುವಕ ಏನಿದ್ದಾನೆ ಮನೋರಂಜನ್, ಇವನ ಬಗ್ಗೆ ಹಲವು ರೀತಿಯಾದಂಥ ಅನುಮಾನಗಳಿತ್ತು. ಈಗ ಈ ದಾಳಿಯ ಮಾಸ್ಟರ್ ಮೈಂಡ್ ಮನೋರಂಜನ್ ಅನ್ನೋದೇ ಗೊತ್ತಾಗ್ತಾ ಇದೆ. ಸೊ ಯಾರು ಯುವತಿ ಇದ್ಲು ಅವಳನ್ನು ಕೂಡ ಅವ್ರ ಊರಿಗೆ ಹೋಗಿ ಮಾತಾಡಿಸ್ಕೊಂಡು ಬಂದಿದ್ಲಂತೆ. ಸೊ ಗೊತ್ತಿಲ್ಲ, ಈಗ ಆ ಯುವತಿಯ ಬಗ್ಗೆಯೂ ಕೂಡ ಹಲವು ರೀತಿಯಾದಂಥ ವಿಡಿಯೋಗಳು ಕೂಡ ಈಗ ವೈರಲ್ ಆಗ್ತಾ ಇದೆ. ಒಂದು ಪಕ್ಷದ ಪರವಾಗಿ ಅವರು ಪ್ರಚಾರವನ್ನು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಮಾಡಿದ್ದಾರೆ ಅನ್ನುವಂಥ ವಿಡಿಯೋಗಳೆಲ್ಲ ಹರಿದಾಡ್ತಾ ಇದೆ. ಸೊ ಹಾಗಾಗಿ ಈಗ ಇಂಟೆನ್ಷನ್ ಏನು, ಯಾರು ಮಾಡಿಸಿದ್ದು, ಈ ಥರ ಮಾಡುವಂತ ಯಾರಾದರೂ ಹೇಳಿದ್ರಾ ಅಥವಾ ಇವರೇ ಮಾಡಿದ್ರಾ ಸ್ವಯಂ ಪ್ರೇರಿತವಾಗಿ? ಮನೋರಂಜನೆ ಇದರ ಲೀಡರ್ಶಿಪ್ಪನ್ನು ಯಾಕೆ ತೆಗೆದುಕೊಂಡ? ಮೈಸೂರಿನವನಾಗಿದ್ಕೊಂಡು ಬೆಂಗಳೂರಿನಲ್ಲಿದ್ಕೊಂಡು ಹರಿಯಾಣದಲ್ಲಿರುವಂಥವ್ರನ್ನ UPಯಲ್ಲಿರುವಂಥವ್ರನ್ನ ಕಾಂಟ್ಯಾಕ್ಟ್ ಹೇಗೆ ಬೆಳೆಸ್ಕೊಂಡ? ಅವರ ಪರಿಚಯ ಆಗಿದ್ದು ಹೇಗೆ? ಪರಿಚಯ ಈ ರೀತಿಯಾದಂಥ ಕ್ರಾಂತಿಕಾರಿ ರೀತಿಯಾದಂಥ ಮನಸ್ಥಿತಿಯನ್ನು ಹೊಂದುವಂಥ ಸ್ಥಿತಿ ಯಾಕೆ ಬಂತು? ಬೇರೆ ಎಲ್ಲಾದರೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಾ? ಎಲ್ಲವೂ ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗಬೇಕು. ನನ್ನ ಸಹೋದ್ಯೋಗಿ ಮೈಸೂರಿನಿಂದ KP ನಾಗರಾಜ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಈಗ ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿಗಳನ್ನು ನೋಡ್ತಾ ಇದ್ರೆ ಮನೋರಂಜನೆ ಮಾಸ್ಟರ್ ಮೈಂಡ್ ಅನ್ನೋದಾದ್ರೆ ಹೇಗೆ ಸಾಧ್ಯ ಆಯಿತು ಹರಿಯಾಣದಲ್ಲಿರುವಂಥ ಯುವತಿಯ ಪರಿಚಯವನ್ನು ಮಾಡ್ಕೊಳ್ಳೋಕ್ಕೆ? UPಯಲ್ಲಿರುವಂಥವನ ಪರಿಚಯ ಹೇಗಾಯಿತು? ಇವೆಲ್ಲವೂ ಲಿಂಕ್ಗಳು ಹೇಗೆ ಶುರುವಾಯಿತು? ಇವನೇ ಇದನ್ನು ಮಾಡಲೇಬೇಕು ಅಂತ ಇವನಿಗೆ ಹೇಗೆ ಬಂತು? ಇವೆಲ್ಲವೂ ಕೂಡ ಬಹಳ ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ, ಬಹಳ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. KP ನಾಗರಾಜ್, ನಿಶ್ಚಿತವಾಗ್ಲೂ ಕೂಡ ಅರುಣ್, ಈ ವಿಚಾರದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ತನಿಖೆಯ ಆಳಕ್ಕೆ ಹೋಗಬೇಕಾಗಿದೆ ಪೊಲೀಸರು. ಅದೇ ಕೆಲಸವನ್ನ ಉನ್ನತ ಮಟ್ಟದ ಪೊಲೀಸ್ನವರು ಇದರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಇನ್ನೂ ಕೂಡ ಲಿಂಕ್ಗಳು ಅಲ್ಲಿಂದ ಎಲ್ಲಿಗೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಗಳು ಸಿಗ್ತಾ ಇಲ್ಲ. ಆದರೆ ಈಗ ಸಿಕ್ಕಿರುವಂಥ ಆರಂಭಿಕವಾದಂಥ ಮಾಹಿತಿಗಳ ಪ್ರಕಾರವಾಗಿ ಈ ಒಂದು ನಿನ್ನೆಯ ದಾಳಿ ಏನಾಯಿತು ಅದಕ್ಕೆ ಸಂಬಂಧಪಟ್ಟಂತಹ ಆ ಪಟ್ಟಿಗಳಲ್ಲಿ ಈ ದಾಳಿಗೆ ಮಾಸ್ಟರ್ ಮೈಂಡ್ ಮನೋರಂಜನ್ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ ಪೊಲೀಸ್ ಮೂಲಗಳ ಮೂಲಕವಾದಂತಹ ಮಾಹಿತಿ. ಪ್ರಮುಖವಾಗಿ ಏನು, ಈ ಪ್ರಕರಣದಲ್ಲಿ ಈಗಾಗಲೇ ಬಂಧಿತರಾಗಿರುವಂಥ ನೀಲಂ ಊರಿಗೂ ಕೂಡ ಮನೋರಂಜನ್ ಹೋಗಿದ್ದ. ಕಳೆದ ವರ್ಷ ತನ್ನದ ಗುಂಪಿಗೆ ಮನೋರಂಜನ್ ನೀಲಂನ ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀಲಂನ ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡುವಂಥ ದೃಷ್ಟಿಯಿಂದಾಗಿ ಮತ್ತೊಂದಕ್ಕೂ ಆಕೆಯ ಊರಿಗೆ ಹೋಗಿ ಅಲ್ಲಿ ಭೇಟಿಯನ್ನು ನೀಡಿ ತದನಂತರದಲ್ಲಿ ತನ್ನ ಗ್ರೂಪ್ಗೆ ಜಾಯಿನ್ ಮಾಡಿಕೊಂಡು ಈ ರೀತಿಯಾದಂಥ ಒಂದು ಕೆಲಸಕ್ಕೆ ಅವ್ರನ್ನೆಲ್ಲರನ್ನು ಕೂಡ ರೆಡಿ ಮಾಡ್ತಾ ಇದ್ದ ಮತ್ತು ಇಡೀ ಟೀಮನ್ನು ಕಟ್ಟಿದ್ದಂಥದ್ದೇ, ಇಡೀ ಟೀಮನ್ನು ರೆಡಿ ಮಾಡಿದ್ದಂಥದ್ದೇ ಮನೋರಂಜನ್ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಇದೇ ಕಾರಣಕ್ಕೋಸ್ಕರವಾಗಿಯೇ ಸಂಸದರ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಪಾಸ್ ಪಡೆಯುವಂಥ ಸಂದರ್ಭದಲ್ಲೂ ಕೂಡ ಮನೋರಂಜನ್ ತನ್ನ ಹೆಸರಲ್ಲಿ ಪಾಸನ್ನು ಪಡೆಯೋದಿಲ್ಲ, ಅದನ್ನು ಬೇರೆ ಶರ್ಮರ ಹೆಸರಲ್ಲಿ ಆತ ಪಾಸನ್ನು ಪಡೆದುಕೊಂಡಿರುವಂಥದ್ದು ಅರುಣ್. ಯಾಕೆಂದರೆ ಆತ ತನ್ನ ಹೆಸರನ್ನಾಗಲಿ ಅಥವಾ ತನ್ನ ಮೊಬೈಲ್ ನಂಬರನ್ನಾಗಲಿ ಅಥವಾ ಸೋಷಿಯಲ್ ಮೀಡಿಯಾದ ಲಿಂಕ್ಗಳ ಖಾತೆಯ ವಿಚಾರದಲ್ಲಾಗಲಿ ಎಲ್ಲದರಲ್ಲೂ ಕೂಡ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇದ್ದ. ಹೀಗಾಗಿನೇ ಪ್ರತಾಪ್ ಸಿಂಹ ವಿಚಾರದಲ್ಲೂ ಕೂಡ ಪಾಸನ್ನು ಪಡೆದುಕೊಳ್ಳುವಂಥ ವಿಚಾರದಲ್ಲೂ ಕೂಡ ಅವನು ತನ್ನ ಹೆಸರನ್ನು ಪಾಸ್ಗೆ ನಮೂದು ಮಾಡಿಸಿದ್ದಾನೆ, ಶರ್ಮನ ಹೆಸರನ್ನು ಪಾಸ್ಗೆ ನಮೂದು ಮಾಡಿಸಿರುವಂಥದ್ದು. ಈಗ ಪೊಲೀಸವರ ಪ್ರಕಾರವಾಗಿ ಒಂದು ರೀತಿಯಾದಂಥ ಅರ್ಬನ್ ನಕ್ಸಲ್ನ ಮಾದರಿಯಲ್ಲಿ ಈ ತನ್ನ ಹೋರಾಟದ ರೂಪ ಅಂದರೆ ಈ ಥರದ ದಾಳಿಯ ರೂಪವನ್ನು ಕಾಣ್ತಾ ಇದೆ ಅನ್ನುವಂಥದ್ದು. ಮತ್ತು ಇಡೀ ಗ್ರೂಪನ್ನು ಯಾವ ರೀತಿಯಲ್ಲಿ ಕಟ್ಟದ ಮತ್ತು ಈ ರೀತಿಯಂಥ ಮನಸ್ಥಿತಿಯವರನ್ನು ಯಾವ ರೀತಿಯಾಗಿ ಹುಡುಕ್ತಾ ಇದ್ದ ಅನ್ನುವಂಥದ್ದು ಇಲ್ಲಿ ಇರುವಂತಹ ಪ್ರಶ್ನೆ. ಅದು ಕೂಡ ತನಿಖೆಯ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಎಲ್ಲಿಯ ಬೆಂಗಳೂರು, ಎಲ್ಲಿಯ ಹರಿಯಾಣ? ಯಾಕಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ದೊಡ್ಡ ಮಟ್ಟದಲ್ಲಿ ಆಕ್ಟಿವ್ ಆಗಿದೆ, ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಸಂಪರ್ಕವನ್ನು ಮಾಡ್ಬೋದು. ಆದರೆ ಇವರೆಲ್ಲ ಯಾವ ರೀತಿಯಾಗಿ ಜಾಯಿನ್ ಆದರೂ ಈ ವಿಚಾರದಲ್ಲಿ, ಅಂದರೆ ಯಾರಾದ್ರೂ ಮೂಲಕವಾಗಿ ಪರಿಚಿತರಾದ್ರೆ ಏನು? ಹೀಗೆ ಒಂದು ಕಡೆಗೆ CAA ಪ್ರೊಟೆಸ್ಟ್ ನಡೆದಂತಹ ಸಂದರ್ಭದಲ್ಲಿ ಅರ್ಬನ್ ನಕ್ಸಲ್ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗ್ ಅಲ್ಲಿದ್ದಂತಹ ವರ್ಡ್, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಬಂತು. ಇಡೀ ದೇಶಾದ್ಯಂತವೂ ಕೂಡ ಈ ಅರ್ಬನ್ ನಕ್ಸಲ್ ಅನ್ನುವಂಥದ್ದನ್ನು ಬಂದಿಟ್ಟಿದ್ದು.
ಇವರು ಅಲ್ಲಿ ಏನಾದರೂ ಲಿಂಕ್ ಆಯ್ತಾ? ಆಮೇಲೆ ಆ ಯುವತಿಯ ಬಗ್ಗೆ ಹೇಳ್ತಾ ಇದ್ದಿದ್ದು ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಡಿಯೋ ವೈರಲ್ ಆಗ್ತಾ ಇದೆ. ಒಂದು ಪಕ್ಷದ ಪರವಾಗಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಿದ್ದು ಕೂಡ ವಿಡಿಯೋ ವೈರಲ್ ಆಗ್ತಾ ಇದೆ. ಸೊ ಬೇರೆ ಏನಾದರೂ ರಾಜಕೀಯ ತಳಕ ಹಾಕಿಕೊಳ್ತಾ ಇದೆಯಾ ಇದಕ್ಕೆ? ಆ ರೀತಿಯಾದಂಥ ಅನುಮಾನಗಳೇನಾದರೂ ಬರ್ತಾ ಇದೆಯಾ KP ನಾಗರಾಜ್? ಅನುಮಾನಗಳು ಸಹಜವಾಗಿ ಈ ಎಲ್ಲ ವಿಚಾರದಲ್ಲೂ ಕೂಡ ಬರ್ತಾ ಇರುವಂತಹದ್ದು ಅರುಣ್. ಯಾಕಂದ್ರೆ ಆ CA ಹೋರಾಟದ ಸಂದರ್ಭದಲ್ಲಿ ಇವರ ಭೇಟಿಗಳು ಆಗಿರ್ಬೋದು. ಯಾಕಂದ್ರೆ ಪರ್ಟಿಕ್ಯುಲರ್ಲಿ ಕಳೆದ ವರ್ಷನೇ ಈತ ಏನು ಮನೋರಂಜನ್ ನೀಲಂನನ್ನ ತನ್ನ ಗ್ರೂಪಿಗೆ ಸೇರಿಸಿಕೊಳ್ಳುವಂಥದ್ದು. ಅಲ್ಲಿಗೆ ಶರ್ಮನನ್ನು ಯಾವ ಸಂದರ್ಭದಲ್ಲಿ ಭೇಟಿ ಮಾಡಿ ಯಾವಾಗ ಅವನನ್ನು ಗ್ರೂಪ್ಗೆ ಸೇರಿಸ್ಕೊಂಡ ಮತ್ತು ಇವರ ಭೇಟಿಗಳು ಎಲ್ಲೆಲ್ಲಿ ಆಗಿದ್ದು ಅನ್ನುವಂಥದ್ದು. ಅಂದರೆ ಯಾವುದೋ ಒಂದು ಹೋರಾಟದ ಸಂದರ್ಭಗಳಲ್ಲೋ ಅಥವಾ ಮತ್ತೊಂದು ಸಂದರ್ಭದಲ್ಲೋ ಈ ಭೇಟಿಗಳಾಗಿರುವಂಥದ್ದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಎಲ್ಲರ ಬ್ಯಾಕ್ಗ್ರೌಂಡ್ಗಳನ್ನು ಗಮನಿಸ್ತಾ ಇದ್ರೆ ಪರ್ಟಿಕ್ಯುಲರ್ ಆಗಿ ಮನೋರಂಜನಾ ಬ್ಯಾಕ್ಗ್ರೌಂಡ್ ಮಾತ್ರ ಗೊತ್ತಾಗ್ತಾ ಇಲ್ಲ ಅರುಣ್. ಅಂದರೆ ಹೋರಾಟದ ಭಾಗಗಳಿರ್ಬೋದು, ಮತ್ತೊಂದಾಗಿರ್ಬೋದು. ಯಾಕಂದರೆ ಅವನ ಕಾರ್ಯಾಚರಣೆಯ ಭಾಗದಲ್ಲೇ ಪ್ರಮುಖವಾಗಿ ತನ್ನದ ಎಲ್ಲ ವಿಚಾರಗಳನ್ನು ಕೂಡ ಐಡ್ ಮಾಡಿ ಇಡುವಂಥದ್ದು. ತನ್ನ ಮೊಬೈಲ್ ನಂಬರ್ ಇರ್ಬೋದು ಅಥವಾ ತನ್ನ ಸಾಮಾಜಿಕ ಜಾಲತಾಣದ ಖಾತೆಯ ವಿಚಾರದಲ್ಲಿರ್ಬೋದು, ಎಲ್ಲದನ್ನು ಕೂಡ ಐಡ್ ಮಾಡ್ತಾ ಇದ್ದ. ಯಾವುದನ್ನು ಕೂಡ ಯಾರ ಬಳಿಯೂ ಕೂಡ ಹಂಚ್ಕೊಳ್ತಾ ಇರಲಿಲ್ಲ. ಅದೇ ಅವನ ಕಾರ್ಯತಂತ್ರದ ಅತ್ಯಂತ ಪ್ರಮುಖವಾದಂತಹ ಭಾಗ. ಹಾಗಾಗಿ ಆದರೆ ನಿಮಗೆ ನೀಲಂ ವಿಚಾರದಲ್ಲಿ ಆ ರೀತಿಯಾಗಿ ಆಗ್ತಾ ಇಲ್ಲ ಅರುಣ್. ಇನ್ನು ಶರ್ಮನ ವಿಚಾರದಲ್ಲೂ ಕೂಡ ಕೆದಕ್ತಾ ಹೋದರೆ ಬೇರೆ ಥರದ ಅಂಶಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಹಾಗಾಗಿ ಇವರ ವಿಚಾರಗಳು ಮತ್ತು ಇವರ ವಿಚಾರಧಾರೆಗಳು ಅಥವಾ ಇವರ ಹಿನ್ನೆಲೆಗಳನ್ನು ಗಮನಿಸ್ತಾ ಹೋದರೆ ಅರುಣ್, ಇವರೆಲ್ಲರನ್ನು ಕೂಡ ಇವನು ಒಂದು ಗುಂಪಿಗೆ ಸೇರಿಸಿಕೊಳ್ಳುವಂತ ಮತ್ತೆ ಇಂಟರ್ವ್ಯೂನ ಆಗ್ತಾ ಇದ್ದೀನಿ KP ನಾಗರಾಜ್. ಮತ್ತೊಂದು ಪ್ರಶ್ನೆ ಹುಟ್ಕೊಳ್ಳುವಂಥದ್ದೇನು ಅಂತಂದ್ರೆ, ಇವನು ಕೆಲಸ ಮಾಡ್ತಾ ಇರಲಿಲ್ಲ ಅನ್ನೋದನ್ನ ಅವರ ತಾಯಿ ಹೇಳ್ತಾರೆ. ಅವನಿಗೆ ಕೆಲಸಕ್ಕೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಅಂತ ಹೇಳಿ. ಇವನಿಗೆ ದೆಹಲಿಗೆ ಹೋಗೋಕ್ಕೆ, ಬೆಂಗಳೂರಿಗೆ ಓಡಾಡೋಕ್ಕೆ ದುಡ್ಡೆಲ್ಲಿಂದ ಬರ್ತಾ ಇತ್ತು? ಯಾರು ಫಂಡಿಂಗ್ ಮಾಡ್ತಾ ಇದ್ರು? ಅವನ ಅಕೌಂಟ್ ಡೀಟೇಲ್ಸ್ಗಳು ಎಲ್ಲಾದರೂ ಗೊತ್ತಾಗ್ತಾ ಇದೆಯಾ? ದುಡ್ಡು ಬೇಕಲ್ಲ, ಸುಮ್ಮನೆ ಏನು ಫ್ಲೈಟಿಗೆ ಮಿನಿಮಮ್ ಆದ್ರೂ 20,000 ರೂಪಾಯಿ ಬೇಕು ಡೆಲ್ಲಿಗೆ ಹೋಗಿ ಬರಬೇಕು ಅಂತಂದ್ರೆ. ಎಲ್ಲಿ ಬರ್ತಾ ಇತ್ತು ದುಡ್ಡು ಇವನಿಗೆ? ಅದೇ ಅರುಣ್, ನಿಮಗೆ ಇನ್ನೊಂದು ವಿಚಾರ ಅರುಣ್. ನಿಮಗೆ ನಾವು ನಿನ್ನೆ ಮನೋರಂಜನ್ನ ಮನೆಗೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಮನೋರಂಜನ್ಗೆ ಸಂಬಂಧಪಟ್ಟಂಥ ಯಾವುದೇ ಫೋಟೋಗಳು ಕೂಡ ಮನೆಯಲ್ಲಿ ಇರಲಿಲ್ಲ. ಮನೋರಂಜನ್ಗೆ ಸಂಬಂಧಪಟ್ಟಂಥ ಯಾವ ದಾಖಲೆಗಳು ಕೂಡ, ಅಂದರೆ ಸಹಜವಾಗಿ ಮನೆಯ ಮೇಲೆ ಅರುಣ್ ಸಹಜವಾಗಿ ಮಕ್ಕಳ ಫೋಟೋಗಳು ಗೋಡೆಗಳ ಮೇಲೆ ಇರ್ತದೆ, ತಂದೆ ತಾಯಿ ಜೊತೆಗೆ ಮಕ್ಕಳು ನಿಂತಿರುವಂಥ ಫೋಟೋ, ಮತ್ತೊಂದು ಯಾವುದಾದ್ರು ಸಹಜವಾಗಿ ಕೂಡ ಇರ್ತವೆ. ಆದರೆ ಇಡೀ ಮನೆಯಲ್ಲಿ ಎಲ್ಲೂ ಕೂಡ ಮನೋರಂಜನ ಫೋಟೋ ಇರಲಿಲ್ಲ. ಅಂದರೆ ಆತ ಅದೇ ರೀತಿಯಾದಂಥ ಮನಸ್ಥಿತಿಯಲ್ಲೇ ಬೆಳೆಸ್ಕೊಂಡು ಮಾಡಿರುವಂಥದ್ದು. ಹಾಗಾಗಿ ಬ್ಯಾಂಕ್ ಖಾತೆ ವಿಚಾರದಲ್ಲಿ ಅವರ ತಂದೆ ತಾಯಿಗೆ ಅಥವಾ ಯಾರಿಗೂ ಕೂಡ ಗೊತ್ತಿಲ್ಲ. ಅಲ್ಲಿಗೆ ಇವನಿಗೆ ದುಡ್ಡು ಫೀಡ್ ಎಲ್ಲಿಂದ ಆಗ್ತಾ ಇತ್ತು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಯಾರಿಂದ ದುಡ್ಡು ಫೀಡ್ ಆಗ್ತಾ ಇತ್ತು, ಖಾತೆ ಯಾವುದು, ಅದೆಲ್ಲದೂ ಕೂಡ ತನಿಖೆಯ ಭಾಗದಲ್ಲಿದೆ ಅರುಣ್. ತುಂಬ ಏನು ದೊಡ್ಡ ಮಟ್ಟದ ರಾಕೆಟ್ ಸೈನ್ಸ್ನ ತನಿಖೆಗಿಂತ ಮುಖ್ಯವಾಗಿ ಒಂದು ಹಂತದ ಒಂದೇ ಒಂದು ಗಂಟನ್ನು ಬಿಡಿಸ್ಬಿಟ್ರೆ ಅರುಣ್, ಇಲ್ಲಿ ಸ್ಪಷ್ಟವಾಗಿ ಇಡೀ ಪ್ರಕರಣದ ಒಟ್ಟಾರೆಯ ಉದ್ದೇಶ ಅನ್ನುವಂಥದ್ದು ಸ್ಪಷ್ಟವಾಗಿ ಬಿಡುತ್ತೆ ಅರುಣ್. ಅದೇನು ಅಂದರೆ ಈತನ ಸೋರ್ಸ್ ಆಫ್ ಇನ್ಕಮ್ ಯಾವುದು ಅನ್ನುವಂಥದ್ದು. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸೋ ಮಚ್ KP ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಈ ಮಾಸ್ಟರ್ ಮೈಂಡ್ ಮನೋರಂಜನ್ ಅನ್ನೋದೇ ಇದೆ. ಮೂಲ ಇವನಿಗೆ ದುಡ್ಡು ಎಲ್ಲಿಂದ ಬರ್ತಾ ಇತ್ತು, ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರುವಂಥ ಪ್ರಶ್ನೆ.